ನಂಗೆ ಅಮ್ಮ ಬೇಕು ಪ್ಲೀಸ್ ಬನ್ನಿ ಅಮ್ಮ. ಪ್ರಿಯಕರನಿಗಾಗಿ 9 ತಿಂಗಳು ಹೊತ್ತು ಹೆತ್ತ ಮಗನನ್ನೇ ಮರೆತ್ಲ. ಹೆತ್ತ ಮಗನು ಬೇಡವಾದ್ನ ಪಾತರಗಿತ್ತಿ ಪ್ರಿಯಾಂಕಾಗೆ. ನನಗೆ ಅಮ್ಮ ಬೇಕು ಪ್ಲೀಸ್ ಬನ್ನಿ ಅಮ್ಮ. ಪ್ರಿಯಕರನಿಗಾಗಿ 9 ತಿಂಗಳು ಹೊತ್ತು ಹೆತ್ತ ಮಗನನ್ನೇ ಮರೆತ್ಲ ಪ್ರಿಯಾಂಕಾ. ಹೆತ್ತ ಮಗನು ಬೇಡವಾದ್ನ ಪಾತರಗಿತ್ತಿ ಪ್ರಿಯಾಂಕಾಗೆ. ಇದು ಹಾಸನದಲ್ಲಿ ನಾಪತ್ತೆ ನಾಟಕವಾಡಿದ ಮಹಿಳೆ ಕಥೆ. ನಂಗೆ ಗಂಡ ಬೇಡ, ನಾನು ಆತನ ಜೊತೆ ಹೋಗಲ್ಲ. ಪ್ರಿಯಕರನ ಜೊತೆ ಹೋಗೋಕೆ ಪಟ್ಟು ಹಿಡಿದ ಪ್ರಿಯಾಂಕಾ. ಗಂಡ ಇರ್ಲಿ, ಮಗನನ್ನು ಮರೆತ್ಲ ಪಾತರಗಿತ್ತಿ ಪ್ರಿಯಾಂಕಾ. ಹಾಗಾದ್ರೆ 8 ವರ್ಷದ ಮಗುನನ್ನ ಬಿಟ್ಟು ಪ್ರಿಯಕರನ ಜೊತೆ ತೆರಳಲು ರೆಡಿಯಾಗಿದ್ದಾಳೆ. ವಿಚಾರಣೆ ಸಂದರ್ಭದಲ್ಲಿ ಪತಿ ಜೊತೆ ಬಾಳಲು ಒಪ್ಪದ ಪ್ರಿಯಾಂಕಳನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ ಪೊಲೀಸರು. ಪತಿ ಬಿಟ್ಟು ಪ್ರಿಯಕರನ ಜೊತೆ ಬಾಳಲು ಪ್ಲಾನ್ ಮಾಡಿದ್ದ ಪ್ರಿಯಾಂಕಾ ಅಸಲಿ ಮುಖ ಬಯಲು ಮಾಡಿದ್ದ ಪೊಲೀಸರು. ಪ್ರಿಯಕರ ಡೇವಿಡ್ ವಿಚಾರಣೆ ನಡೆಸಿ ಪೊಲೀಸರು ವಾಪಸ್ ಕಳುಹಿಸಿದ್ದಾರೆ. ವಿಚಾರಣೆ ಬಳಿಕ ಕುಣಿಗಲ್ಗೆ ವಾಪಸ್ಸಾದ ಪ್ರಿಯಕರ ಡೇವಿಡ್. ಹೆತ್ತ ಮಗನೇ ಬೇಡ ಅಂತ ಹೇಳ್ತಿದ್ದಾಳೆ ಪ್ರಿಯಾಂಕಾ. ನನಗೆ ಅಮ್ಮ ಬೇಕು ಪ್ಲೀಸ್ ಬನ್ನಿ ಅಮ್ಮ ಅಂತ ಹೇಳಿ 9 ತಿಂಗಳು ಮಗ ಗೋಳಾಡ್ತಿದೆ. ಹೆತ್ತ ಮಗನು ಬೇಡವಾದ್ನ ಪಾತರಗಿತ್ತಿ ಪ್ರಿಯಾಂಕಾಗೆ ಅನ್ನುವಂತಹ ಪ್ರಶ್ನೆ. ಇದು ಹಾಸನದಲ್ಲಿ ನಾಪತ್ತೆ ನಾಟಕವಾಡಿದಂತಹ ಮಹಿಳೆಯ ಕಥೆ. ಇದು ನನಗೆ ಗಂಡ ಬೇಡ, ನಾನು ಆತನ ಜೊತೆ ಹೋಗಲ್ಲ, ನನಗೆ ಪ್ರಿಯಕರನೇ ಬೇಕು ಅಂತ ಹೇಳಿಬಿಟ್ಟು ಈಗ ಪ್ರಿಯಾಂಕಾ ಪೊಲೀಸರ ಮುಂದೆ ಪಟ್ಟು ಹಿಡಿದಿದ್ದಾಳೆ. ಗಂಡ ಇರ್ಲಿ, ಮಗನನ್ನು ಮರೆತು ಬಿಟ್ಲ ಪಾತರಗಿತ್ತಿ ಪ್ರಿಯಾಂಕಾ ಅನ್ನುವಂತಹ ಪ್ರಶ್ನೆ. 8 ವರ್ಷದ ಮಗನನ್ನ ಬಿಟ್ಟು ಪ್ರಿಯಕರನ ಜೊತೆ ತೆರಳಲು ಸಜ್ಜಾಗಿದ್ದಾಳೆ ಪ್ರಿಯಾಂಕಾ. ವಿಚಾರಣೆ ಸಂದರ್ಭದಲ್ಲಿ ಪತಿ ಜೊತೆ ಬಾಳಲು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾಳೆ. ಪ್ರಿಯಾಂಕಳನ್ನ ಸಾಂತ್ವನ ಕೇಂದ್ರಕ್ಕೆ ಕೌನ್ಸಿಲಿಂಗಿಗೆ ಈಗ ಪೊಲೀಸರು ಕಳಿಸಿಕೊಟ್ಟಿದ್ದಾರೆ. ಪತಿ ಬಿಟ್ಟು ಪ್ರಿಯಕರನ ಜೊತೆ ಬಾಳಲು ಈಗಾಗಲೇ ಎಲ್ಲಾ ರೀತಿಯಾದಂತಹ ರೆಡಿ ಮಾಡ್ಕೊಂಡಿದ್ದಾಳೆ ಪ್ರಿಯಾಂಕಾ ಅಂತ ಅನ್ಸುತ್ತೆ. ಹೆತ್ತ ಮಗನ ಜೊತೆನೆ ಮಗನೇ ಬೇಡ ಅಂತಿರೋಳು, ಇನ್ನು ಪ್ರಿಯಕರನ ಜೊತೆ ಎಷ್ಟು ದಿನ ಬಾಳ್ಬಹುದು ಅನ್ನುವಂತಹ ಪ್ರಶ್ನೆ ಈಗ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ರಿಪೋರ್ಟರ್ ಚೇತನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಹೆತ್ತ ಮಗನೇ ಬೇಡ ಅಂತ ಹೇಳ್ತಿದ್ದಾಳೆ, ಇವಳೆಂಥ ತಾಯಿ ಅಂತ. ಮಗುನೇ ಬೇಡ ಅಂತಂದ್ರೆ ಇನ್ನ ಲವರ್ ಜೊತೆ ಎಷ್ಟು ದಿನ ಬಾಳ್ಬಹುದು ಈಕೆ ಅಂತ. ಕಲ್ಕೆರೆಹಳ್ಳಿ ನಿಗೂಢ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಂತದ್ದು. ಅಂದ್ರೆ ಆಕೆಯನ್ನ ಕುಣಿಗಲ್ ಪ್ರಿಯಕರನ ಜೊತೆ ಡೇವಿಡ್ ಜೊತೆ ಇದ್ದಂತ ಮಹಿಳೆಯನ್ನ ಹಾಸನದ NR ಡಿವೈಎಸ್ಪಿ ಕಚೇರಿಯಲ್ಲಿ ಮಾಡಿದಂತ ಪೊಲೀಸರಿಗೆ ಈಗ ಸಿಕ್ಕಿರೋ ಮಾಹಿತಿಯನ್ನ